ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಒಂದು ಪುಷ್ಪ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ವಿಶೇಷವಾದಂಥ ಕುಲಪುಷ್ಪ ಪ್ರದರ್ಶನ. ಇದರಲ್ಲಿ ಆದಿಕವಿ ಮಹರ್ಷಿಯವರ ಬಾಲ್ಯ, ಅವರ ಹುಟ್ಟು ಮತ್ತು ಅವರು ರಾಮಾಯಣವನ್ನ ರಚನೆ ಮಾಡಿದ್ದು, ಮತ್ತೆ ಈ ಒಂದು ವಿಶ್ವಕ್ಕೆ ಅವರು ಕೊಟ್ಟಂತ ಸಂದೇಶ, ಮತ್ತೆ ವಿಶೇಷವಾಗಿ ರಾಮಾಯಣದ ಹಲವಾರು ಸನ್ನಿವೇಶಗಳನ್ನ ಇಲ್ಲಿ ನಾವು ಬಿಂಬಿತ ಮಾಡಿದ್ದೇವೆ. ಏನು ಗಾಜನ ಮನೆಯ ಸುತ್ತಳತೆಯಲ್ಲಿ ಸುಮಾರು 60 ನಾಮಫಲಕಗಳಲ್ಲಿ ವಿಶೇಷವಾಗಿ ನೀವು ಒಂದು ಸುತ್ತು ಬಂದ್ರೆ ಇಡೀ ರಾಮಾಯಣದ ಒಂದು ಕಿರುಪರಿಚಯ ಆಗ್ತದೆ ನಿಮ್ಗೆ. ವಾಲ್ಮೀಕಿಯವರ ಒಂದು ಏನು ಪ್ರತ್ಯಕ್ಷ ದರ್ಶನ ಆಗುತ್ತೆ. ಸೊ ಅಂತ ಎಲ್ಲ ಉಪಯುಕ್ತ ಮಾಹಿತಿಗಳನ್ನ ನಾವು ಮಾಡಿದ್ದೇವೆ. ಇದೀಗ ತಾನೇ ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ 30 ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನ ಈ ಒಂದು ಪ್ರದರ್ಶನಕ್ಕೆ ನಾವು ಬಳಕೆ ಮಾಡಿದ್ದೇವೆ. ಸೊ ತಾವೀಗ ನೋಡ್ತಾ ಇರುವ ಹಾಗೆ ಗಾಜನ ಮನೆಯ ಮಧ್ಯಭಾಗದಲ್ಲಿ ವಲ್ಮಿಕ ಅಂದ್ರೆ ಹುತ್ತ, ಹೇಗೆ ನಾರದ ಮುನಿಗಳಿಂದ ಮಹರ್ಷಿ ವಾಲ್ಮೀಕಿಯವರು ಒಂದು ವಿಶೇಷವಾದಂತ ಒಂದು ಆಶೀರ್ವಾದವನ್ನು ಪಡೆದ್ರು, ಅದರ ಪ್ರಮುಖ ಒಂದು ಹೆಗ್ಗುರುತಾಗಿ ಹುತ್ತ ಮತ್ತು ಅದರ ಸುತ್ತಳತಿನಲ್ಲಿ ವಿಶೇಷವಾದಂತ ಹೂ ಜೋಡಣೆ ಇದೆ. ಮತ್ತೆ ಜೊತೆಗೆ ಗಾಜಿನ ಮನೆಯ ಎಡ ವಿಭಾಗದಲ್ಲಿ ಏನು ಈಗಿನ ನೇಪಾಳದಲ್ಲಿರ್ತಕ್ಕಂಥ ವಾಲ್ಮೀಕಿಯವರ ಆಶ್ರಮ, ಸೊ ತಮಸಾ ನದಿಯ ದಡದಲ್ಲಿರ್ತಕ್ಕಂಥ ವಾಲ್ಮೀಕಿಯವರ ಆಶ್ರಮದ ಪುಷ್ಪ ಪ್ರತಿರೂಪವನ್ನು ಕೂಡ ನಾವು ನೋಡ್ಬೋದು. ಸೊ ಹೀಗೆ ಒಟ್ಟಾರೆ ನಮ್ಮ ಫಲಪುಷ್ಪ ಪ್ರದರ್ಶನ ಇಡೀ ಒಂದು ವಾಲ್ಮೀಕಿಯವರ ಬದುಕು, ಬರಹ ಮತ್ತು ಅವರ ಸಾಧನೆ, ಅದೇ ರೀತಿ ರಾಮಾಯಣ ಇವತ್ತಿನ ಯಂಗ್ಸ್ಟರ್ಸ್ಗೆ ಏನೆಲ್ಲ ಒಂದು ಹೊಸತನ್ನ ಸಂದೇಶವನ್ನ ಕೊಡ್ಬೋದು ಅದನ್ನ ಸಾರ್ತಕ್ಕಂಥ ಒಂದು ಪ್ರದರ್ಶನ ಆಗಿದೆ. ಎಷ್ಟು ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ? ಸೊ ಒಟ್ಟಾರೆ ಈ ಪ್ರದರ್ಶನಕ್ಕೆ 9 ರಿಂದ 10 ಲಕ್ಷ ಜನರ ನಿರೀಕ್ಷೆನ ನಾವು ಮಾಡ್ತಾ ಇದ್ದೀವಿ. ಎಷ್ಟು ಕೆಜಿ ತೂಕದ, ಎಷ್ಟು ಲಕ್ಷ ಕೆಜಿಯನ್ನು ನೀವು ಈ ಸರಿ ಒಂದು ಪುಷ್ಪವನ್ನ ಬಳಕೆ ಮಾಡ್ಕೊಂಡಿದ್ದೀರಾ? ಅಂದ್ರೆ ಪ್ರಮುಖವಾಗಿ ಇಲ್ಲಿ ತೂಕಕ್ಕಿಂತ ಹೆಚ್ಚಾಗಿ ಸಂಖ್ಯೆಗಳಲ್ಲಿ ಹೇಳೋದು ಉತ್ತಮ ಅನ್ಸುತ್ತೆ. ಸುಮಾರು 30 ಲಕ್ಷಕ್ಕೂ ಹೆಚ್ಚು ಹೂಗಳಿದೆ. ಇದರಲ್ಲಿ ಶೀತ ವಲಯದ ಹೂಗಳಿದೆ, ಟ್ರಾಪಿಕಲ್, ಸಬ್ ಟ್ರಾಪಿಕಲ್ ಫ್ಲವರ್ಸ್ ಇದೆ. ಸೊ ನಮ್ಮ ರಾಜ್ಯ ಮತ್ತು ಹೊರತುಪಡಿಸಿ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತೆ ಮಹಾರಾಷ್ಟ್ರದಿಂದನೂ ಕೂಡ ಹೂಗಳು ಬಂದಿದೆ. ಸೊ ಒಟ್ಟಾರೆ ಇದೊಂದು ಹೂಗಳ ಲೋಕವೇ ಆಗಿದೆ. ಹೂವಿನ ಪ್ರಪಂಚವನ್ನ ಕ್ರಿಯೇಟ್ ಮಾಡಿದಿರಾ, ಜನರ ಕಣ್ಮನವನ್ನ ಸೆಳೀತಾ ಇದೆ. ಹಾಗೆ ಎಸ್ಪೆಷಲಿ ಯಾವ ಒಂದು ವಿವಿಧ ಬಗೆಯ ಒಂದು ಗುಲಾಬಿಗಳನ್ನ ಬಳಸ್ಕೊಂಡಿದ್ದೀರಾ? ಇಲ್ಲಿ ನಾವು ಡಚ್ ರೋಸಸ್ ಇದೆ, ಮತ್ತೆ ಮಿನಿಯೇಚರ್ ರೋಸಸ್ ಇದೆ, ಮತ್ತೆ ಸೇವಂತಿಗೆಗಳಲ್ಲಿ ಸುಮಾರು 12 ಬಗೆಗಳಿದೆ, ಪೆಟೂನಿಯಾ ಹೂಗಳಿದೆ, ಮತ್ತೆ ಈಗಿನ ಒಂದು ಚಳಿಗಾಲಕ್ಕೆ ಸೂಕ್ತವಾದಂತ ಪಾಯಿನ್ಸಿಕೆ ಹೂಗಳು ಕೂಡ ಇದೆ. ಬಂದೆ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಒಂದೇ
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.